ಕ್ಷಣದಿಂದ ಈ ಮೂವರಿಗೂ ಈ ಮನೆಯಲ್ಲಿರುವಂತ ಅರ್ಹತೆ ಇಲ್ಲ. ದಯವಿಟ್ಟು ನಮಗಂತ ಶಿಕ್ಷೆ ಕೊಡಬೇಡಿ. ನಾವ್ ನಿಜವಾಗ್ಲೂ ಚಿಕ್ಕಮ್ಮನ್ನ ಸಾಯಿಸ್ಬೇಕು ಅನ್ಕೊಳ್ಳಿಲ್ಲ. ನಮ್ಮನ್ನ ನಂಬಿ ದೊಡ್ಡಪ್ಪ. ನೀನ್ ಮಾತಾಡ್ಬೇಡ. ಮರ್ಯಾದೆಯಿಂದ ಆಚೆ ಹೋಗದೆ ಇದ್ರೆ ಪೊಲೀಸ್ ಅವ್ರನ್ನ ಕರೆಸಿ ನೀವೆಲ್ಲರೂ ಪಾರ್ವತಿನ ಸಾಯಿಸೋ ಪ್ರಯತ್ನ ಪಟ್ಟಿದ್ದೀರಾ ಅಂತ ಕಂಪ್ಲೇಂಟ್ ಕೊಟ್ಟು ಒಳಗ್ ಹಾಕ್ಸ್ಬೇಕಾಗತ್ತೆ. ಹೋಗಿ ಇಲ್ಲಿಂದ. ದೊಡ್ಡಪ್ಪ, ಅವತ್ತು ನಾವು ಮದ್ವೆ ಮಾಡ್ಕೊಂಡಿದ್ರಲ್ಲಿ ದೊಡ್ಡಮ್ಮನ ಪಾತ್ರ ಏನೂ ಇಲ್ಲ. ಇವತ್ತು ಚಿಕ್ಕಮ್ಮನ ಬಚ್ಚಿಡೋದ್ರಲ್ಲೂ ದೊಡ್ಡಮ್ಮನ ಇನ್ವಾಲ್ವ್ಮೆಂಟ್ ಸ್ವಲ್ಪನೂ ಇಲ್ಲ. ಬೇಕು ಅಂದ್ರೆ ನಮ್ಮಿಬ್ರಿಗೂ ಶಿಕ್ಷೆ ಕೊಡಿ. ನೀವು ಹೊರಟೋಗಿ ಅಂದ್ರೆ ನಾನು ಸೀನು ಈ ಮನೆಯಿಂದ ಹೊರಟೋಗ್ಬಿಡ್ತೀವಿ. ದೊಡ್ಡಮ್ಮನ್ ಮಾತ್ರ ನಿಮ್ ಜೊತೆನೆ ಇರಿಸ್ಕೊಳ್ಳಿ ದೊಡ್ಡಪ್ಪ. ಆದ್ಯ, ದೊಡ್ಡಮ್ಮ, ನಿನಗೂ ನಮಗೂ ಯಾವ ಸಂಬಂಧನೂ ಇಲ್ಲ. ಅಯ್ಯೋ ಅಯ್ಯೋ, ಹೋಗು, ನಿನ್ ದೊಡ್ಡಪ್ಪನ ಹತ್ರನೇ ಹೋಗು. ಅಲ್ಲ ಕಣೆ, ಸಾಕ್ ಮಾಡು. ನೀವು ಮೂವರು ಮಾಡಿರೋ ತಪ್ಪನ್ನ ಇಬ್ಬರೇ ಒಪ್ಕೊಂಡ್ರು ನಾನ್ ಕೊಟ್ಟಿರೋ ತೀರ್ಪನ್ನ ಸತ್ರು ನಾನು ವಾಪಸ್ ತಗೊಳ್ಳೋದಿಲ್ಲ. ಇಲ್ಲ ಅಂತ ಅನ್ಕೊಂಡಿರೋ ಹೆಂಡತಿನ ಹತ್ರಕ್ಕೂ ಸೇರಿಸಲ್ಲ. ಏನಂದ್ರೆ ದಯವಿಟ್ಟು ಹಾಗೆಲ್ಲ ಹೇಳ್ಬೇಡಿ. ಪಾಪ ಕಣ್ರಿ ಮಕ್ಕಳು. ಮದುವೆಲಿ ತಾಯಿನೇ ಇಲ್ಲದೆ ಹೋದ್ರೆ ಹೇಗೆ ಅಂತ ನಾನು ಒದ್ದಾಡ್ತಿದ್ದದನ್ನ ನೋಡೋಕ್ಕಾಗದೆ ಪಾರ್ವತಿನ ಪೆಟ್ಕಿಲಿ ಮುಚ್ಚಿಟ್ರು ಅಷ್ಟೇ.